ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಪ್ರತಿಯೊಬ್ಬರ ಜೀವನಕ್ಕೆ ವರದಾನವಾಗುವಂತಹ, ಅದರಲ್ಲೂ ಸರ್ಕಾರಿ ನೌಕರರು ಇರ್ಬೋದು, ಕಾರ್ಮಿಕರಿರ್ಬೋದು, ನೌಕರರಿಗೆ ವರದಾನವಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಪ್ರತಿಯೊಬ್ಬ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ, ಅವರ ಬಾಳಿಗೆ ಬೆಳಕು ನೀಡುವಂತಹ ಒಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ, ಯಾರ್ಯಾರು ಸರ್ಕಾರಿ ನೌಕರರಿದ್ದೀರಿ, ಡ್ಯೂಟಿ ಮಾಡ್ತಾ ಇರ್ತೀರಿ, ಅವರೆಲ್ಲರಿಗೂ ರಕ್ಷಾ ಕವಚವಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಆ ತೀರ್ಪು ಏನು, ಅದರಿಂದ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ತೀರ್ಪನ್ನು ತಿಳ್ಕೊಳ್ಳೋಣ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ, ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಿ ನೌಕರರಿರ್ಬೋದು, ಕಾರ್ಮಿಕರಿರ್ಬೋದು, ಇವರೆಲ್ಲರಿಗೂ ತೊಂದರೆ ಆದಾಗ ಅವರ ಇಲಾಖೆಯ ಮುಖ್ಯಸ್ಥರು ಇವರಿಗೆ ನ್ಯಾಯ ಕೊಡ್ತಾನೆ ಇದ್ದಂಥ ಸಮಯದಲ್ಲಿ ಸರ್ಕಾರ ಕೂಡ ಇವರನ್ನು ಕೈ ಬಿಟ್ಟಾಗ, ನಮ್ಮ ವೃತ್ತಿ ಜೀವನವನ್ನು ಉಳಿಸ್ಕೊಳ್ಳೋಕ್ಕೆ, ನಮ್ಮ ವೃತ್ತಿ ಜೀವನವನ್ನು ಉಜ್ವಲಗೊಳಿಸಲು, ನಮಗೆ ಆಗಿರುವಂಥ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಇರುವಂತಹ ಅಂತಿಮ ಆಯ್ಕೆ ಅಂದರೆ ಅದು ನ್ಯಾಯಾಂಗ. ಇದುವರೆಗೆ ನ್ಯಾಯಾಂಗದಲ್ಲಿ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ನ್ಯಾಯ ಸಿಕ್ಕಿದೆ. ಅಂಥದ್ದೇ ಒಂದು ಐತಿಹಾಸಿಕ ತೀರ್ಪನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನೀಡಿದೆ. ಆ ತೀರ್ಪಿನ ಅಂಶ ತಿಳಿಯೋಣ ಬನ್ನಿ. ಸರ್ಕಾರಿ ನೌಕರರೇ, ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯೋಗ ಆಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರು ಅಂದ್ರ ಮೇಲೆ ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರ್ತವೆ. ಆ ಸಣ್ಣ ಪುಟ್ಟ ತಪ್ಪುಗಳಿಗೆ ಸಣ್ಣ ಪುಟ್ಟ ಶಿಕ್ಷೆಯನ್ನು ಕೊಡೋದನ್ನು ಬಿಟ್ಟು, ಸಣ್ಣ ಪುಟ್ಟ ಶಿಕ್ಷೆ ಕೊಡದೇ ದೊಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಶಿಕ್ಷೆಯನ್ನು ಕೊಡುವಂಥದ್ದು ಸಹಜವಾದ ಪ್ರಕ್ರಿಯೆ. ಆದರೆ ಸಣ್ಣ ಪ್ರಕರಣಕ್ಕೆ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಕೆಲಸದಿಂದ ವಜಾ ಮಾಡಿ ನೌಕರನ ವೃತ್ತಿಗೆ, ಆತನ ಜೀವನಕ್ಕೆ ಅನ್ಯಾಯ ಮಾಡೋದು ಎಷ್ಟು ಸಹಜ. ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರು ನಮ್ಮ ಮೇಲಾಧಿಕಾರಿಗಳು ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಸರ್ಕಾರಗಳು ಕೇಳದೇ ಇದ್ದಾಗ ನಮಗಿರುವಂಥ ಅಂತಿಮ ನ್ಯಾಯ ಸಿಗುವಂಥ ಕೆಲಸ ಎಲ್ಲಿ ಅಂದರೆ ಅದು ಹೈಕೋರ್ಟ್ಗಳಲ್ಲಿ. ಹೈಕೋರ್ಟು ನ್ಯಾಯಾಂಗದಲ್ಲಿ ನೌಕರನ ಸೇವೆಯಿಂದ ವಜಾ ಕಠಿಣ ಶಿಕ್ಷೆ, ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಈ ಶಿಕ್ಷೆಗೆ ಅವಕಾಶ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಗಂಭೀರ ಶಿಕ್ಷೆಯನ್ನು ಕೊಡಬಾರ್ದು ಅಂತ ಹೇಳಿ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನನ್ನು ಸೇವೆಯಿಂದ ವಜಾಗೊಳಿಸುವುದು ಅತ್ಯಂತ ಕಠಿಣ ಹಾಗೂ ತೀವ್ರ ಸ್ವರೂಪದ ಶಿಕ್ಷೆಯಾಗಿದೆ. ಈ ಶಿಕ್ಷೆಯನ್ನು ಗಂಭೀರ ಸ್ವರೂಪದ ದುರ್ವರ್ತನೆ ಅಥವಾ ಶಿಸ್ತುಭಂಗದ ಪ್ರಕರಣಗಳಲ್ಲಿ ಮಾತ್ರ ವಿಧಿಸಲು ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಸಂಜಯ್ ಕರೋಲ್ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಕೋಟೇಶ್ವರ್ ಸಿಂಗ್ ರವರಿದ್ದ ವಿಭಾಗೀಯ ಪೀಠದಿಂದ ಈ ತೀರ್ಪು ಬಂದಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಜಾ ಎಂಬ ಶಿಕ್ಷೆ ಕೇವಲ ನೌಕರನಿಗೆ ಮಾತ್ರವಲ್ಲ, ಅವನ ಕುಟುಂಬದ ಮೇಲೂ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಶಿಕ್ಷೆಯನ್ನು ಪ್ರಯೋಗಿಸುವ ಮುನ್ನ ಉದ್ಯೋಗದಾತ ಅಂದರೆ ಉದ್ಯೋಗದಾತರು, ಶಿಸ್ತು ಪ್ರಾಧಿಕಾರಿಗಳು ಗರಿಷ್ಠ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಅಪರಾಧದ ತೀವ್ರತೆ ಹಾಗೂ ಸ್ವರೂಪವನ್ನು ಶಿಸ್ತು ಸಮಿತಿ ಪರಿಗಣಿಸುವಾಗ ಅರ್ಥೈಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನನ್ನು ವಜಾಗೊಳಿಸುವಂಥ ಸಂದರ್ಭದಲ್ಲಿ ಆತನ ನಂಬಿಕೊಂಡಂತಹ ಆತನ ಹೆಂಡತಿ, ಮಕ್ಕಳು ಹಾಗೂ ಕುಟುಂಬ ವರ್ಗ ಇರುತ್ತೆ, ಅವರು ಅನಾಥರಾಗ್ತಾರೆ. ಹಾಗಾಗಿ ಈ ಶಿಕ್ಷೆಯನ್ನು ವಿಧಿಸುವ ಮುಂಚೆ 100 ಬಾರಿ ಯೋಚನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನೌಕರನು ಮಾಡಿದ್ದಾನೆ ಅಂತ ಆರೋಪಿಸಲಾದ ದುಷ್ಕೃತ್ಯ ತುಂಬ ಗಂಭೀರವಾಗಿದ್ದರೆ
ನೌಕರನ ಮುಂದುವರಿಸುವುದು, ಶಿಸ್ತು ಹಾಗೂ ನಂಬಿಕೆ ಹಾಗೂ ಸಾಂಸ್ಥಿಕ ಕಾರ್ಯಾಚರಣೆ ಅಂದರೆ ಇಲಾಖೆಯ ಕಾರ್ಯಚಟುವಟಿಕೆ ಸಂಪೂರ್ಣ ಹೊಂದಿಕೆ ಆಗದೇ ಇದ್ದರೆ ವಜಾಗೊಳಿಸುವಿಕೆಯನ್ನು ಸಾಮಾನ್ಯವಾಗಿ ಸಮರ್ಥಿಸಲಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅದರ್ವೈಸು ವಿನಾಕಾರಣ ವರ್ಗಾವಣೆ ಅಂದರೆ ವಿನಾಕಾರಣ ಡಿಸ್ಮಿಸ್ ಮಾಡುವಂಥದ್ದು ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಭ್ರಷ್ಟಾಚಾರ, ಲಂಚ ಸ್ವೀಕಾರ, ವೃತ್ತಿದೋಷ, ಅನೀತಿಯುತ ಚಟುವಟಿಕೆ, ಉದ್ಯೋಗದಾತನಿಗೆ ಗಣನೀಯ ನಷ್ಟವನ್ನುಂಟು ಮಾಡುವಂತಹ ದುಷ್ಕೃತ್ಯಗಳು ಅಥವಾ ನಿರಂತರ ಸೇವೆ, ಸಂಪೂರ್ಣ ಅನರ್ಹತೆಯನ್ನು ತೋರಿಸುವ ನಡವಳಿಕೆಗಳನ್ನು ಒಳಗೊಂಡ ಪ್ರಕರಣಗಳಲ್ಲಿ ಮಾತ್ರ ಕಠಿಣ ಶಿಕ್ಷೆಯನ್ನು ವಿಧಿಸೋಕ್ಕೆ ಅವಕಾಶ ಇದೆ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಆದರೆ ಅವನು ಸರ್ಕಾರಕ್ಕೆ ಅನ್ಯಾಯ ಮಾಡಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ಬೋದು ಅಥವಾ ಯಾರ ಹತ್ರನಾದರೂ ವೈಯಕ್ತಿಕ ಲಾಭಕ್ಕಾಗಿ ಲಂಚ ಸ್ವೀಕಾರ ಮಾಡೋದಿರ್ಬೋದು, ಆತ ಮಾಡ್ತಿರೋಂಥ ಕೆಲಸಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಆಗಿರ್ಬೋದು, ಉದ್ಯೋಗದಾತನಿಗೆ ಅಂದರೆ ಡಿಸಿಪ್ಲಿನರಿ ಅಥಾರಿಟಿ ಸರ್ಕಾರಕ್ಕೆ ಹಾಗೂ ಇತರೆಯವರಿಗೆ ಭಾರಿ ಲಾಸನ್ನು ಮಾಡುವಂಥ ಪ್ರಕರಣಗಳಲ್ಲಿ ಮಾತ್ರ ಸೇವೆಯಲ್ಲಿ ಸಂಪೂರ್ಣವಾಗಿ ಆತ ಕೆಲಸ ಮಾಡೋಕ್ಕೆ ಅನ್ಫಿಟ್ ಅಂತ ಕಂಡುಬಂದಂಥ ಸಂದರ್ಭದಲ್ಲಿ ಮಾತ್ರ ಡಿಸ್ಮಿಸ್ ಮಾಡೋಕ್ಕೆ ಅವಕಾಶ ಇದೆ. ಅದರ್ವೈಸು ಸಣ್ಣ ಪುಟ್ಟ ಆಬ್ಸೆಂಟ್ ಆದರೂ ಡಿಸ್ಮಿಸ್ ಮಾಡೋದು ತಪ್ಪು. ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗಂಭೀರ ಶಿಕ್ಷೆಯನ್ನು ವಿಧಿಸೋದು ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟು ಅಭಿಪ್ರಾಯವನ್ನು ಪಟ್ಟಿದೆ. ಮಹಾರಾಷ್ಟ್ರದ ರಾಜ್ಯದ ವಿದ್ಯುತ್ ವಿತರಣಾ ಕಂಪನಿ ಲಿಮಿಟೆಡ್ ತನ್ನ ಉದ್ಯೋಗಿಯನ್ನು ಡಿಸ್ಮಿಸ್ಸನ್ನು ಮಾಡಿತ್ತು. 2017 ಜುಲೈ 12 ಮಾಡಲಾದ ಆದೇಶವನ್ನು ಕಾರ್ಮಿಕ ನ್ಯಾಯಾಲಯ, ಲೇಬರ್ ಕೋರ್ಟ್ ಹಾಗೂ ಕೈಗಾರಿಕಾ ಟ್ರಿಬ್ಯುನಲ್ ಎತ್ತಿ ಹಿಡಿದಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಬಾಧಿತ ನೌಕರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿದರು. ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ವಿಚಾರಣೆ ನಡೆಸಿ ಈ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಪೀಠ ಸದ್ರಿ ಆದೇಶವನ್ನು ರದ್ದುಪಡಿಸಿ ನೌಕರನ ವಜಾ ಆದೇಶ ಕುರಿತು ಅವಲೋಕನವನ್ನು ಮಾಡಿ ಆತನಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಶಿಸ್ತು ಪ್ರಾಧಿಕಾರಿಗಳು ಯಾವುದೇ ಒಂದು ಶಿಕ್ಷೆಯನ್ನು ವಿಧಿಸೋಕ್ಕೆ ಮುಂಚಿತವಾಗಿ 100 ಬಾರಿ ಯೋಚನೆ ಮಾಡಿ ಆತನ ಕೌಟುಂಬಿಕ ಹಿನ್ನೆಲೆ, ಆತನ ಆರ್ಥಿಕ ಪರಿಸ್ಥಿತಿ, ಆತ ಡಿಸ್ಮಿಸ್ ಆಗೋದ್ರಿಂದ ಅವರ ಕುಟುಂಬ ಬೀದಿ ಪಾಲಾಗೋದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನೋಡಿ ಸಣ್ಣ ಪುಟ್ಟ ಪ್ರಕರಣಕ್ಕೆ ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಡಿ. ಗಂಭೀರ ಪ್ರಕರಣಗಳು ಮೇಲೆ ಕಾಣಿಸಿದಂಥ ಗಂಭೀರ ಪ್ರಕರಣಗಳಿದ್ದಾಗ ಮಾತ್ರ ದೇಶದ್ರೋಹ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಭ್ರಷ್ಟಾಚಾರ ಅಂದರೆ ಅದು ಸಾಬೀತಾಗಬೇಕು, ಕೋರ್ಟ್ನಿಂದ ಸಾಬೀತಾದಂಥ ಸಂದರ್ಭದಲ್ಲಿ ಮಾತ್ರ, ಸರ್ಕಾರಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡಿದ್ದಂಥ ಸಂದರ್ಭದಲ್ಲಿ ಮಾತ್ರ ಡಿಸ್ಮಿಸ್ ಮಾಡೋಕ್ಕೆ ಅವಕಾಶಗಳು ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಡಿಸ್ಮಿಸಲ್ ಈಸ್ ಸೆವರೆನ್ಸ್ ಪನಿಷ್ಮೆಂಟ್ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ. ಹಾಗಾಗಿ ಮುಂದೆ ಶಿಸ್ತು ಪ್ರಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಂತ ನ್ಯಾಯಾಲಯದ ಎಲ್ಲ ಆದೇಶಗಳನ್ನು ಇನ್ನು ಮುಂದೆ ನಿಮ್ಮ ಮುಂದೆ ತರುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ತಿಳಿಸಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.